ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಏನಪ್ಪ ಅಂತ ಅಂದರೆ ನಮ್ಮ ಹಸುಗಳನ್ನೆಲ್ಲ ನಮ್ಮ ಮನೆಯವರು ನಾನು ಎದ್ದೇಳೋವಷ್ಟರೊಳಗೆ ತಗೊಂಡೋಗಿ ಕಟ್ಬಿಟ್ಟು ಬಂದವ್ರೆ. ನಾನು ಡೈಲಿ 9 ಗಂಟೆ ಮೇಲೆ ತಗೊಂಡೋಗಿ ಕಟ್ಟಿದೆ. ಈಗ ಒಂದು ಸ್ವಲ್ಪ ದಿನದಿಂದ ಇವತ್ತು ಎದ್ದು ಅವರನ್ನೇ ತಗೊಂಡೋಗಿ ಕೊಟ್ಟಿದ್ದಾರೆ. ಯಾಕೆಂದರೆ ಇವಾಗ ಬಿಸಿಲದುತ್ತಾ ಇದೆ. ಮೊನ್ನೆಯಿಂದ ನಮ್ಮ ಹಸುನ ಜಾಸ್ತಿ ಬಿಸಿಲಿಗೆ ಕಟ್ಟಿದೆ, ಅದಕ್ಕೆ ಹುಷಾರಿಲ್ದಂಗೆ ಆಗುತ್ತೆ. ಆಮೇಲೆ ಇನ್ನೊಂದು ಏನಂದರೆ ಫ್ರೆಂಡ್ಸ್, ನಮ್ಮ ಮನೇಲಿ ನಾನು ಎದ್ದೇಳೋ ಅಷ್ಟರೊಳಗೆ ಹಸುಗಳನ್ನೆಲ್ಲ ಕಟ್ಟಿ ನೈಟೇ ಹೇಳ್ತಿದ್ರು ಚಿಕನ್ ತಗೊಂಬರ್ತೀನಿ ಅಂತ ಅಂದ್ಬಿಟ್ಟು ಚಿಕನ್ ತಗೊಂಬರೋದಕ್ಕೆ ಹೋಗಿದ್ದಾರೆ. ಚಿಕನ್ ತಗೊಂಡು ಆಲ್ರೆಡಿ ಇಲ್ಲೇ ಬಂದರು. ಸಾಕು ಸೌಂಡು ಸಾಕು. ಚಂದ, ನಿಮ್ಮಪ್ಪ ಚಿಕನ್ ತಗೊಂಬಂದೈತೇನ? ಚಿಕನ್ ಹಾಗೇನೆ ಇನ್ನೊಂದು ಏನಂದರೆ ಫ್ರೆಂಡ್ಸ್, ನೆನೆ ಕೀರ ನಮ್ಮ ಮನೆ ಹತ್ರಕ್ಕೆ ಕೀರೆಗಳು ಪಟ್ಟಾಗ್ಬಿಟ್ಟಿವೆ. ನಮ್ಮ ಕೋಳಿ ಮರಿದು ಒಂದು ಕಾಲೇ ಕಟ್ ಮಾಡಾಕೈತೆ. ಬಾಯೆಲ್ಲ ಕೋಳಿ ಮರಿ ಬ್ಯಾಂಡೇಜ್ ಮಾಡಿದ್ದೀನಿ. ಆ ಕೋಳಿ ಮರಿ ಕೌಚ್ ಹಾಕದ ಏನಾರು ಹೊತ್ಕೊಂಡಿತ್ತು, ಅದು ನಡೆಯೋಕ್ಕಾಗಲ್ಲ, ಅದಕ್ಕೆ ಕೌಚಾಕ ಚಿಕನ್ ಅದು ಮರಿ ಕೌಚಾಕ ಅಲ್ಲೇ ಮೇವ್ ಹಾಕಿರ. ಅದು ಮರಿ ಹಿಡ್ಕಾದ ಕಾಲು ನೋಡಿ ಬ್ಯಾಂಡೇಜ್ ಮಾಡಿದ್ದೀನಿ. ನೆನೆ ಬ್ಯಾಂಡೇಜ್ ಮಾಡಿದ್ವಿ ಫ್ರೆಂಡ್ಸ್. ಕೀರ ಇವಾಗೆಲ್ಲ ಗುದ್ರಾಗೈತಲ್ಲ, ಬಿಡ್ಬೇಡ ಆಚೆಗೆ. ಇಡ್ಕ ಕಾಲನೇ ಕಟ್ ಮಾಡಿ ಹಾಕ್ಬಿಟ್ಟೈತೆ, ಮೂಳೆನೇ ಮುರಿದೋಗಿತ್ತು. ನಾನು ಬ್ಯಾಂಡೇಜ್ ಮಾಡಿದ್ದೀನಿ. ಸಿಕ್ತಾ? ಅಲ್ಲಿ ನೋಡಿ, ಅದಕ್ಕೆ ಬಿಡ್ಬೇಡ. ಅದಕ್ಕೆ ಇಲ್ಲಿ ನೋಡಿ, ಕಾಲನೇ ಮುರಿದಾಕ್ಬಿಟ್ಟಿತ್ತು. ನೆನ್ನೆ ಬ್ಯಾಂಡೇಜ್ ಮಾಡಿದ್ದೆ, ಬ್ಯಾಂಡೇಜ್ ಬಿಚ್ಕೊಂಡಿತ್ತು, ಅದಕ್ಕೆ ಓಡಾಡಕ್ಕೆ ಆಯ್ತಿಲ್ಲ. ಕೀರಗಳು ಪಟ್ಟಾಗ್ಬಿಟ್ಟೆ ನಮ್ಮ ಮನೆ ಹತ್ರ. ಕೀರ ಅಂದ್ರೆ ಏನ್ ಗೊತ್ತಾ ಫ್ರೆಂಡ್ಸ್? ಮುಂಗುಸಿ ಕೋಳಿ ನೋಡ್ಕೊಳಕ್ ಬರಲ್ಲ. ಅಯ್ಯೋ ಯಪ್ಪ, ನಾನು ಅವು ಎಲ್ಲೋಯ್ತೀವಿ ಅಲ್ದೊಳಿಕ, ಅವು ಎಲ್ಲೋಯ್ತಾವ ಅಲ್ಲಿಗೆ ಹೋಗ್ಲಾ? ಹಿಂದ್ಗಡೆ ನೋಡ್ಬೇಕು ಮೇಯ್ಬೇಕಾರೆ. ಓಹೋ, ನೀನೇ ದೊಡ್ಡವನೇ ಕೊಡ್ತೀಯ, ನನಗೆ ಹೇಳ್ತಿದೀಯಾ? ಅದಕ್ಕೆ ಅಲ್ಲೇ ಮೇವ್ ಹಾಕಿ ಅಂತ ಅದ್ ನಡಿಯಕ್ಕಾಗಲ್ಲ. ಕಾಲು ಮೂಳೆನ ಮುರಿದ್ಬಿಟ್ಟವೆ ಫ್ರೆಂಡ್ಸ್. ಮೂಳೆ ಮುರಿದು ಗೊಂಬೆ ಕೋಳಿ ಮರಿ ಎಲ್ಲ ಹಿಡಿಯೋದೇ ಇಲ್ಲ. ಕೋಳಿ ಮರಿ ಹಂಗೆ ಹಿಡಿಯೋದ್ ಪಟ್ಟ ಇದ್ರಲ್ಲಿ ಒಂದು ಕೋಳಿ ಮರಿನೇ ಇಡ್ತಿರ್ಲಿಲ್ಲ. ಇವನಿನ್ನು ಹಿಡಿತಾನೆ. ಅವ್ಳು ಕೋಳಿ ಮರಿ ತಂಟೆಗೆ ಹೋಗ, ಅವಳಿನ್ನು ಕೋಳಿ ನೋಡಿದ್ರೆ ಅದಕ್ಕತ್ತಲ್ಲೇ ಕುಗ್ತವೆ ಅಂತ ಅಂದ್ಬಿಟ್ಟು ಹಲೋ ಎಕ್ಸ್ಕ್ಯೂಸ್ ಮೀ, ಏನು ಫಾರಂ ಕೋಳಿನ ಬೈಲರ್ ಕೋಳಿನ? ಏನ್ ಮಾಡ್ಬೇಕೀಗ? ಪಟ ಅಂತ ಹೇಳ್ಬೇಕು. ಏನ್ ಮಾಡ್ಬೇಕು? ಏನ್ ಅಷ್ಟ ಮಾಡು. ನನ್ನ ಕೇಳಿದ್ರೆ ನಾನು ಹೇಳ್ದಂಗೆ ಮಾಡ್ತೀಯ? ನಾನೇನು ಮಾಡಲ್ಲ. ಮುದ್ದೆ ಮಾಡು. ನೋವೇ ಏನು ನನ್ನ ಕೇಳಿ ಅಡುಗೆ ಮಾಡೋದನ್ನ ಕೇಳ್ತಲೆ? ನೋವೇ. ನನ್ನ ಗಂಡ ಬೆಳಗ್ಗೆ ಯಾರು ಮುದ್ದೆ ಮಾಡ್ಕೊಂಡು ಕುತ್ಕೋತಾರೆ ನೋಡಿ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ಮುದ್ದೆ ಕೇಳ್ತದೆ. ಈ ಬಾಡಿ, ಈ ಚಪಾತಿ, ಇವು ರೊಟ್ಟಿ ಇವೆಲ್ಲ ಮಾಡಿ ತಿನ್ನೋದೇ ಇಲ್ಲ, ಬರೀ ಮುದ್ದೆ. ನಮ್ಮ ಮಾವ ಹಂಗೇನೆ, ಇವರಪ್ಪ ಬರೀ ಮುದ್ದೆ. ನಾನು ಊರೊಳಗಿದ್ದಾಗ ಅನ್ನ ಮಾಡಿದರೆ ಬೈಯೋದು, ಜಗಳನೇ ಮಾಡ್ಬಿಡೋದು. ಬರೀ ಏನಾರು ಇವು ಚಪಾತಿ ಈ ಥರ ಏನಾರು ಚಿತ್ರಾನ್ನ, ಪಲಾವು, ಪುಳಿಯೋಗರೆ ಮಾಡಿಬಿಟ್ರೆ ಬೈದೇ ಬಿಡೋದು ಇವರಪ್ಪ. ಹೆಂಗೆ ಬೈಯೋದು ಗೊತ್ತಾ? ಅನ್ನ ತಿಂದು ಶಕ್ತಿ ಇರಲ್ಲ, ಗೊತ್ತಾಗಲ್ಲ ನಿನಗೆ ಅಂತ ಬೈದೇ ಬಿಡೋದು. ಈ ನನ್ನ ಗಂಡ ಬಂಡ ಈ ಮುದ್ದೆನೆ, ಬೆಳಗ್ಗೆನೆ ಮುದ್ದೆ. ರೆಡಿ ಮಾಡು. ನಮ್ಗೆ ಬೆಳಗ್ಗೆನೆ ಏನಾರು ಟಿಫನ್ ತರ ಚಿತ್ರಾನ್ನ, ಪುಳಿಯೋಗರೆ, ಪಲಾವ್ ಈ ತರ ತಿನ್ಬೇಕು ಅಂತ ಅನ್ಸುತ್ತೆ. ಬಿಲ್ಪತ್ರೆ ಅಲ್ಲ, ಲೆಕ್ಕೆ ಪತ್ರೆ. ನೆನ್ನೆ ಪೂಜೆ ಕುಯ್ಕೊಂಡ್ ಬಂದಿದ್ನಲ್ಲ ಶನಿವಾರ, ಅದನ್ನ ಮಾಡ್ಕೊಂಡಿದ್ವಿ. ಇವಾಗ ಮತ್ತೆ ಬಡ ರೆಡಿ ಮಾಡ್ಕ. ಹೇಳಿ ಫ್ರೆಂಡ್ಸ್, ನಾವು ಬೆಳಗ್ಗೆನೆ ಚಿತ್ರಾನ್ನ ಈ ಥರ ಪುಳಿಯೋಗರೆ, ಪಲಾವು ಇಲ್ಲ ಚಪಾತಿ ಈ ಥರ ತಿನ್ನಕ್ಕೆ ಇಷ್ಟಪಡ್ತೀನಿ. ನನ್ನ ಗಂಡಂಗಲ್ಲ, ಬೆಳಿಗ್ಗೆ ಹೊತ್ತೆ ಮುದ್ದೆ ಮಾಡ್ಕೊಂಡು ಕುತ್ಕೊಂಡು ನಿನಗೆ ಬೇಕಾದ್ರೆ ಸಪ್ರೇಟಾಗಿ ಒಂದು ಎಷ್ಟು ಬಿರಿಯಾನಿ ಮಾಡ್ಕೋ. ನಾನು ಒಂದು 2 ಮುದ್ದೆ ಮಾಡ್ಕೊಡು ನೋಡಿ. ಒಂದು ಕಾಯಿ ಇಲ್ಲ, ಏನೂ ಇಲ್ಲ. ಸಾರು ಮಾಡು ಯಾವ್ದು ಕಾಯಿ ಐತಲ್ಲ ಹೊಡ್ಕೊಳ್ಳಿ. ಕೊಬ್ಬರಿಕಾಯಿ ಹಂಗಿದ್ರೆ ಏನಾಗಲ್ಲ, ರುಬ್ಬಕ್ಕಲ್ವಾ? ಕೊಬ್ಬರಿ ಹಾಕಿ ಚೆನ್ನಾಗಿ ನೋಡಿ. ಕೊಬ್ಬರಿ ಎಲ್ಲ ಇದು ಸ್ವೀಟ್ ಬರ್ತದೆ ಮಂಗಣ್ಣ, ಸ್ವೀಟ್ ಬರ್ತದೆ. ನೋಡಿ ಇದಿಲ್ವ ಕಾಯಲ್ಲಿ? ಹಲೋ, ಸ್ವಲ್ಪ ಈ ಕಡೆ ನೋಡು. ನನ್ನ ಕಡೆ ಕೊಬ್ಬರಿಕಾಯಿ ಹಾಕಿದ್ರೆ ಸಾಂಬಾರು ಸ್ವೀಟ್ ಬರ್ತದೆ, ಆಯ್ತಾ? ಯಾವ್ದೋ ಬಂದ್ರು ಸ್ವೀಟ್ ಬಂದ್ರು ತಿನ್ನೋದೆಯಾ, ಖಾರ ಬಂದ್ರು ತಿನ್ನೋದೆಯಾ? ಇನ್ನೇ ಮಾಡ್ತಾರೆ. ಒಂದ್ ಕಾಯಿ ಕಿತ್ಕೊಂಡ್ಬಂದಿದ್ಯಾ?
ಈಗ ಯಾರು ಪಕ್ಕದಲ್ಲಿ ಹೋಗಿ ಕಿತ್ಕೊಂಬರೋಣ. ಕಾಯಿ ಹಾಕ್ತಲ್ಲಿ ಸಾರು ಮಾಡು ಅಂತಾರ. ಈಗ ಅಲ್ಲಾರು ಅವೆಲ್ಲ ಕಿತ್ಕೊಂಬರೋಣ. ಅವೆಲ್ಲ ಕಾಣ್ತಾರ. ಅವೆಲ್ಲ ಊರೊಳಗೆ ಹೋಗಿ ಕಿತ್ಕೊಂಬರಕ್ಕಾಗಲ್ವಾ? ಸಾರಿಗೊಂದು ಕಾಯಿ ಕಿತ್ಕೊಂಬರಕ್ಕಲ್ಲ ನಿಮ್ ಕೈಲಿ. ಸಾರು ಮಾಡು ಅಂತೀಯ. ಅಲ್ಲಿ ಹೋಗಕ್ಕೆ ಟೈಮ್ ಇಲ್ಲ ಈಗ. ಅಲ್ಲಿ ಕಿತ್ಕೊಂಬಂತ ನಾಳೆಗೆ ಒಂದು ಹೊತ್ತ. ನನ್ನ ಗಂಡಂಗೆ ಎಂತ ಎಂಟಿ ಸಿಗ್ಬೇಕಾಯ್ತು ಗೊತ್ತಾ ಫ್ರೆಂಡ್ಸ್. ಬೆಳಿಗ್ಗೆ ಎದ್ದು ಜಗಳ ಆಡ್ಬೇಕಾಯ್ತು. ಅಡುಗೆನೇ ಮಾಡಬಾರ್ದಾಯ್ತು. ಸುಮ್ಮನೆ ನಿನಗೆ ಎಂತ ಗಂಡ ಸಿಗ್ಬೇಕಾಯ್ತು ಗೊತ್ತಾ? ರಾತ್ರಿ ಎಲ್ಲ ಹಿಡ್ಕೊಂಡು ಕುಡ್ದು ಹೊಡೆಯಂಗೆ ಗಂಡ ಸಿಗ್ಬೇಕಾಯ್ತು. ನಾವ್ ಹೆಂಗೋ ಎಣ್ಣೆ ಬಿಡ್ತೀವಿ. ಕುಡ್ಕೊಂಬಂದು ಡೈಲಿ ಬಿಡ್ತಾನಲ್ಲ ಅದೇ. ಎಣ್ಣೆ ಕುಡಿಯೋದು ಬಿಡ್ಸಿದೀನಿ. ಅವನು ಬಿಡ್ಸಕ್ಕಾಯ್ತಿರ್ಲಿಲ್ವಾ? ಕುಡ್ಕೊಂಬಂದು ಡೈಲಿ ಅದೇ ಬಿಡ್ತಾನಲ್ಲ ಅಂತ ಗಂಡ ಸಿಗ್ಬೇಕಾಯ್ತು. ಅಲ್ಲ ನಿನ್ನೆ ಬಿಡ್ಸಿದೀನಿ. ಅವನನ್ನು ಬಿಡ್ಸಕ್ಕಾಯ್ತಿರ್ಲಿಲ್ಲ. ನಾವೇ ಕುಡಿ ಚಲಾಡ್ತಿಕ ನಡೆಯಲಿ. ಯಾರು ಕೇಳೋದು ಹಂಗೆ ಅನ್ಕೋಬೇಕು. ಶಿವು, ನಿನ್ ಲೈಫಲ್ಲಿ ಯಾವ ಥರ ಡ್ರಿಂಕ್ಸ್ ಮಾಡಿಲ್ವಾ? ಮಾಡಿಲ್ಲ ಅಂತ ನಾವು ಹೇಳಲ್ಲ. ಏನಪ್ಪ ಒಂದ್ಸಲಿ ಚೆನ್ನಾಗಿ ಡ್ರಿಂಕ್ಸ್ ಮಾಡಿ ಬಂದು ನಾನು ಇಟ್ಕೊಂಡು ಹೊಡೆದಿದ್ದೆ ತಾನೆ ನೀನು. ಇಟ್ಟಿಂಗ್ ಕೋಲ್ ತಗೊಂಡು ಇಟ್ಟಿಂಗ್ ತಗೊಂಡು ಇಟ್ಟಿಂಗ್ ಕೋಲ್ ತಗೊಂಡು ಹೊಡೆದಿದ್ದೆ ತಾನೆ. ಆ ಉಲ್ಟಾ ಹಾಸ್ತಾ ಇದೆಯಾ? ಇದು ಸೀದನಾ? ನಂಗೆ ಗೊತ್ತೇ ಇರಲಿಲ್ಲ. ನೋಡಿ ಫ್ರೆಂಡ್ಸ್, ನನ್ನ ಗಂಡ ಒಂದ್ಸಲಿ ಎಣ್ಣೆ ಕುಡ್ದು ಬಂದು ಏನೋ ಇಲ್ಲ ಫ್ರೆಂಡ್ಸ್, ಸುಳ್ಳು ಮಾಹಿತಿ ಕೊಡ್ತಿದ್ದಾಳೆ. ಹೊಡೆದಿತ್ತು ನನ್ನ ಗಂಡ. ಸುಳ್ಳು ಮಾಹಿತಿ ಕೊಡ್ತಿದ್ದಾಳೆ. ಕರೆಕ್ಟಾಗಿ ಬುದ್ಧಿ ಹೇಳಿ ಫ್ರೆಂಡ್ಸ್. ಬೇಕು ಒಲೆ ಕಚ್ಚಪ್ಪ, ಒಲೆ ಕಚ್ಕೊಡಪ್ಪ. ನಾನೇ ಮಾಡೋದಾಯ್ತದೆ. ನೆನೆ ಏನೋ ಹೇಳ್ತಿದ್ದೆ, ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಏನು ಅನ್ಸುತ್ತೆ ಅಂದರೆ ಗ್ಯಾಸ್ ಉಳಿತದೆ ಅಂತ ಅನ್ಸಿದ್ದೆ. ಗ್ಯಾಸ್ ಉಳಿಬೇಕಂದ್ರೆ ಎಲ್ಲ ಮಾಡ್ಕೊಡ್ಬೇಕಪ್ಪ, ಹೆಲ್ಪ್ ಮಾಡ್ಕೊಡ್ಬೇಕು. ಗ್ಯಾಸ್ ಉಳಿಯಲ್ಲ, ನನಗೆ ಒಲೆ ಊಟದಲ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ ಕಮ್ಮಿ ಆಯ್ತು ಅಂದೆ. ಹಂಗೆ ಗ್ಯಾಸ್ಟ್ರಿಕ್ ಕಮ್ಮಿ ಆಯ್ತದೆ. ಮೊದಲೆಲ್ಲ ಹೊಸಿ ಗ್ಯಾಸ್ಟ್ರಿಕ್ ಆಯ್ತಿಲ್ಲ, ಈಗ ಪರವಾಗಿಲ್ಲ. ತೇಗು ಬರೀ ತೇಗು ಅವಾಗ ಡಾಕ್ಟ್ರು ಹಂಗಂದ್ರೆ ಬರೀ ಗ್ಯಾಸಲ್ಲಿ ಉಣ್ತೀರ, ಅದಕ್ಕೆ ತೇಗು ಹಂಗೆ. ಈಗ ಒಲೆಯಲ್ಲಿ ಉಣ್ಣೋದು ಎಷ್ಟು ಪರವಾಗಿಲ್ಲ ನಿಜವ್ರೆ. ಕಷ್ಟಪಟ್ಟು ಮಾಡ್ಕೊಡ್ತೀನಲ್ಲ ಅದು ಖುಷಿ ಪಡು. ಆಯ್ತು ಮೇಡಮ್ ಅವ್ರೆ, ಮಾಡ್ಕೊಡಿ ಮಾಡ್ಕೊಡಿ. ನಾ ಮಾಡ್ಕೊಡಲ್ಲ. ನಾನು ಒಲೆಯಲ್ಲಿ ನಾನು ಗ್ಯಾಸಲ್ಲಿ ಮಾಡ್ತೀನಿ ಅಂತ ಅನ್ಬೇಕಾಗಿತ್ತು ನಾನು. ಅದ್ರ ನಾನು ಚಿಕನ್ ತರೋಷ್ಟೊಳಗೆ ಇಲ್ಲಾಂದ್ರೆ ಒಲೆ ಕಚ್ಕೊಂಡು ಏನಾರು ಇದು ಮಾಡೋದ್ಬಿಟ್ಟು ನನ್ನ ಗಂಡಂಗೆ ಫೀಲ್ ಆಗ್ತೈತೆ. ನಾನು ಯಾವತ್ತು ಇಟ್ಕೊಂಡು ಹೊಡೆದಿದ್ದೆ ಹಿಂಗಂತ ಹೇಳ್ಬಿಟ್ಲಲ್ಲ ವಿಡಿಯೋದಲ್ಲಿ ಅಂತವ. ಸಾರಿ ಫ್ರೆಂಡ್ಸ್, ನಾನು ಸುಮ್ಮನೆ ಕಾಲು ಎಳ್ದಿದ್ದೆ ಅಷ್ಟೇ. ಇಲ್ಲ ಅಂದರೆ ಜಗಳ ಆಡಿದ್ದೀವಿ, ತಲೆಗೂ ಹಿಂಗೆ ಹೊಡೆದವ್ರೆ, ಇಲ್ಲ ಅಂತ ಹೇಳಲ್ಲ. ಅದು ಸೀರಿಯಸ್ ಆಗಿ ಯಾವತ್ತು ಹೊಡೆದು ಸೀರಿಯಸ್ ಆಗೇ ತಲೆಗೆ ಹೊಡೆದವ್ರೆ ಹೇಳ್ಬೇಕಂತ ಅಂದರೆ. ಆದರೆ ನಾವು ಈ ಮನೆಗೆ ಬಂದಮೇಲೆ ಅಷ್ಟಾಗಿಲ್ಲ. ಈ ಮನೆಗೆ ಬಂದು ಸೆಟ್ಲ್ ಆದಮೇಲೆ ಅಷ್ಟಾಗಿಲ್ಲ. ಆದರೆ ಮುನಿಸ್ಗಳಿವೆ, ಒಳ್ಳೆ ಚಿಕ್ಕ ಹುಡುಗಿ ಥರ ಯಾವಾಗಲೂ ಕೋಪ ಮಾಡ್ಕೊಳ್ಳಿವೆ. ನಮ್ಮ ಅಮ್ಮಿರೋವರೆಗೂ ಅಷ್ಟೇ. ನಮ್ಮ ಅಮ್ಮ ತೀರೋದ್ಮೇಲೆ ಅದೆಲ್ಲ ಮುಗ್ದೋಯ್ತು. ನಾನು ಚಿಕ್ಕ ಹುಡುಗಿ ಹಂಗೆ ಕೋಪ ಮಾಡ್ಕೊಂಡು ಚಿಕ್ಕ ಹುಡುಗಿ ಹಂಗೆ ಕೋಪ ಮಾಡ್ಕೊಂಡು ಮುನ್ಸ್ಕೊಂಡು ಹೋಗ್ಬಿಡಿವೆ ನಮ್ಮ ಅಮ್ಮನ ಮನೆಗೆ. ನಮ್ಮಮ್ಮ ತೀರೋದ್ಮೇಲೆ ಯಾರ ಮೇಲೆ ಮುನ್ಸ್ಕೊಳ್ಳೋಣ, ಯಾರ ಹತ್ರ. ಈಗ ನಮ್ಮಪ್ಪ ಎಷ್ಟು ದಿನ ನನ್ನ ನೋಡ್ಕೊಳ್ತದೆ. ನಮ್ಮ ಅಮ್ಮಂದು ಅಂದರೆ ಒಂದು ಧೈರ್ಯ ಇತ್ತು ನಮ್ಮನಿಗೆ. ಹಂಗಾಗಿ ಮುನ್ಸ್ಕೊಂಡು ಹೊಡೋಗ್ಬಿಡಿ. ನಮ್ಮನೇಲಿ ಯಾವಾಗಲೂ ಅನ್ನೋರು ಬ್ಯಾಗ್ ತಗೊಂಡು ಹೊಡೋಯ್ತಾಳೆ ಯಾವಾಗಲೂ. ಏನೋ ಅನ್ನೀವಲ್ಲ, ಬ್ಯಾಗ್ ತಗೊಂಡು ನಿಂತ್ಕೊಂಡ್ಬಿಡ್ತಾಳೆ. ಏನಾರು ಚಿಕ್ಕಕ್ಕೂ ಜಗಳ ಆಡ್ಬಿಟ್ರೆ ಅಂತ ಅನ್ನೋರು. ನಾನೇನಿಲ್ಲ, ಅವ್ರೇನಾರು ನನ್ನ ಜೊತೆ ಏನಾರು ಜಗಳ ಮಾಡಿದರೆ ಸಿಂಪಲಾಗಿ ಯಾಕಾರು ಜಗಳ ಮಾಡ್ತಂದ್ರೆ ಬ್ಯಾಗ್ ತಗೊಂಡು ರೆಡಿ ಆಗ್ಬಿಡಿವಿ, ಹೋಗಿ ನಾನು ಹೋಯ್ತಾ ಇರ್ತೀನಿ ನಮ್ಮ ಅಮ್ಮ ಮನೆಗೆ ಅಂತ. ಅವಾಗ ಅಷ್ಟು ಧೈರ್ಯ ಇತ್ತು ಫ್ರೆಂಡ್ಸ್. ಈಗ ನಮ್ಮಮ್ಮ ತೀರೋದ್ಮೇಲೆ ನನಗೆ ನಮ್ಮಮ್ಮ ತೀರೋಗಿ 5 ವರ್ಷ ಅಂತೀನಿ, 3 ವರ್ಷ ಆಯಿತು ನಮ್ಮಮ್ಮ ತೀರೋಗಿ. ಅವತ್ತಿಂದ ನಮ್ಮಮ್ಮ ತೀರೋದ್ಮೇಲೆ ಅವತ್ತಿಂದ ಇವತ್ತವರೆಗೂ ಯಾವತ್ತೂ ಜಗಳ ಆಡಿಲ್ಲ ಅಲ್ವಾ? ಅವತ್ತೇ ಲಾಸ್ಟ್. ನಮ್ಮಮ್ಮ ತೀರೋಯ್ತಲ್ಲ ಅದೇ ಲಾಸ್ಟು. ನಾವು ಅದಾದಮೇಲೆ ನಾವು ಯಾವತ್ತೂ ಜಗಳ ಆಡಿಲ್ಲ. ಮುನಿಸ್ಕೊಂಡಿದ್ದೀವಿ, ಏನೇ ಯಾವ್ದಾರು ಒಂದು ಚಿಕ್ಕ ಪುಟ್ಟ ವಿಷಯಕ್ಕೆ ಮುನಿಸ್ಕೊಂಡಿದ್ದೀವಿ. ಬಟ್ ಊರಿಗೆ ಹೋಗ್ತೀನಿ ಅಂತ ಯಾವತ್ತೂ ನಿಂತಿಲ್ಲ. ಹೋಗಿದ್ದೀನಾ? ಇಲ್ಲ, ನಮ್ಮೂರಿಗೆ ಹೋಗಿಲ್ಲ. ನಮ್ಮಪ್ಪ ಅಲ್ಲೇ ಅಂತದೆ ಬಾಕ್ಲಲ್ಲಿ, ಯಾಕೆ ಬಂದೆ ಹೋಗಂತ ಅಂದ್ಬಿಟ್ಟು. ಯಾಕೆ ಬಂದೆ ಹೋಗ ಅಂತ ಅಂದ್ಬಿಟ್ಟು ಅಂತದೆ. ಅದಕ್ಕೋಸ್ಕರ ಇವಾಗ ಜಗಳ ಆಡಿಲ್ಲ. ಆವಾಗ ತುಂಬ ಜಗಳ ಆಡಿವು. ಅವಾಗ ವಾರ ಆಯ್ತಂದ್ರೆ ನಮ್ಮ ವಿಷಯಕ್ಕೆ ನಾವು ಯಾವತ್ತೂ ಜಗಳ ಆಡ್ತಿರ್ಲಿಲ್ಲ ಫ್ರೆಂಡ್ಸ್. ಬರೀ ಅವ್ರ ವಿಷಯಕ್ಕೆ ಜಗಳ ಆಡ್ತಿದ್ದಿದ್ದು. ಶಿವು ಅಂತೂ ಅವ್ರ ವಿಷಯಕ್ಕೆ, ನಾನೇನಾದ್ರು ಯಾವ್ದಾದ್ರು ವಿಷಯ ಟಾಪಿಕ್ ಎತ್ಕೊಂಡ್ರೆ ಬರೀ ಅದೇ ವಿಷಯಕ್ಕೆ ಜಗಳ ಆಯ್ತಿದ್ದಿದ್ದು. ಜಗಳ ಆಡಿ ಶಿವು ಕೈಯು ಎತ್ತೋದು ಒಂದೊಂದ್ಸಲಿಯ.
ಆವಾಗ ನಾನೇನು ಮಾಡಿವೆ ಬ್ಯಾಗ್ ತಗೊಂಡು ರೆಡಿ ಆಗಿವೆ ಹೋಗಿ ನಮ್ಮ ಅಮ್ಮನ ಮನೆಗೆ ನೋಡ್ಬೇಕು ಏನು ಮಳಿ ಮನೆ ಮೇಲೆ ಇಷ್ಟೊಂಥರ ಚಾಡಿ ಸಿಗ್ತಲ್ಲ ಅಂತ ನಮ್ಮ ಅಪ್ಪಂದ ಫೋನೇ ಇಲ್ಲ ಬಿಡು ನಮ್ಮಪ್ಪ ಇವೆಲ್ಲ ನೋಡೋಕ್ಕೆ ಹೋಗಲ್ಲ ಫೋನೇ ಇಲ್ಲ ಹಂಗಾಗಿ ನಮ್ಮಮ್ಮ ತೀರೋದ್ಮೇಲೆ ಅದೇ ಲಾಸ್ಟು ಮತ್ತೆ ಮುನಿಸ್ಕೊಂಡಿದ್ದೀವಿ ಬಟ್ ಬಟ್ ಯಾವತ್ತೂ ಬಿಟ್ಟು ಹೋಗ್ತೀನಿ ಇನ್ನೂ ನಿರ್ಧಾರಗಳು ಬಂದಿಲ್ಲ. ಅಯ್ಯೋ ಜಗಳಾಡಿರು ಮನಸ್ತಾಪ ಬಂದ್ರು ಅದೇನೋ ಅಂತಾರಲ್ಲ ಶಿವನ ಪಾದವೇ ಗತಿ ನಂಗೆ ಶಿವನ ಪಾದವೇ ಗತಿ ನಂಗೆ ಇಲ್ಲೇ ಇರಬೇಕು ಅಲ್ವಾ ಫ್ರೆಂಡ್ಸ್. ಕೊಬ್ಬರಿಕಾಯಿ ಹಾಕಿರಿ ಸಾಂಬಾರು ಸ್ವೀಟ್ ಬರುತ್ತೆ ಅಂತ ಹೇಳಿದ್ರು ಫ್ರೆಂಡ್ಸ್, ಕೇಳ್ತಾನೆ ಇಲ್ಲ. ಅದನ್ನೇ ಹಾಕ್ಬೇಕಂತೆ. ನಾನಿಲ್ಲಿ ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ. ಬೈಲರ್ ಕೋಳಿ ತೊಗೊಂಬಂದಿದ್ರಂತೆ, ಬಟ್ ಅವ್ರಿಗೆ ಮುದ್ದೆಗೆ ಸಾಂಬಾರು ಮಾಡಿಕೊಡ್ಬೇಕಂತೆ. ಈ ಕಾಯಿ ಇಲ್ಲ ಇನ್ನೇನು ಮಾಡ್ತೀಯ ಅದಕ್ಕೆ ಕೊಬ್ಬರಿಕಾಯಿನೇ ಹೊಡ್ಕೊಡ್ತಾರೆ. ಅದು ಕೊಬ್ಬರಿಕಾಯಿ ಏನಂದರೆ ಮಿಕ್ಸಿ ಜಾರಲ್ಲಿ ಹಂಗೆ ಫುಲ್ಲು ನೈಸ್ ಆಗಲ್ಲ, ಹಂಗೆ ಚೆಚ್ಚು. ಇನ್ನೇನು ಮಾಡೋಕ್ಕಾಯ್ತದೆ, ಕರೆಂಟ್ ಹೋಯ್ತದೆ ಬೇಗ. ಬೆಳಗ್ಗೆ ಹೊತ್ತು ಇದೊಂದು ಪ್ರಾಬ್ಲಮ್ ಫ್ರೆಂಡ್ಸ್, ಕರೆಂಟ್ ತೆಗ್ದುಬಿಡ್ತಾರೆ. ಕಾರಲ್ಲಿ ಮಸಾಲೆ ರುಬ್ಬಕ್ಕಾಗಲ್ಲ. ಸಣ್ಣ ಜಾಕ ಕುಯ್ಯಿ ಹಾಕ್ತೀನಿ. ಈಗ ಅನ್ನಕ್ಕೆ ಇಕ್ಕಿದ್ದಾರೆ, ಅನ್ನಕ್ಕೆ ಬಿಸಿನೀರು ರೆಡಿ ಆಯ್ತೈತೆ. ಖಾರ ಇಲ್ಲಿ ಕೊಬ್ಬರಿಕಾಯಿ ತಿನ್ನೋ ಚೆತ್ತಾಗ ಟೇಸ್ಟ್ ನೋಡ್ಬೇಕು ಯಾಕಂತ ಅದು ಚೆನ್ನಾಗೈತಾ ಏನು ಅಂತ. ಗೊತ್ತಿರಲಿಲ್ಲ ನೋಡಿ, ಯಾವಾಗ ಗೊತ್ತಾಯ್ತಾ? ಚೆತ್ತ ಒಂದು ಟೇಸ್ಟ್ ಮಾಡಿ. ಈ ಬೂಸ್ಟ್ನ ಮಗು ಏನಾರು ಬಂದಿದ್ರೆ ತಿನ್ಬೇಕು ಗೊತ್ತಾಯ್ತದೆ. ಅವಾಗ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಬೋದು ಅಂತ. ಇಲ್ಲಿ ರೆಡಿ ಆಗೈತೆ ಒಂದು ಪೀಸು ಅದೇ ಚಕ್ಕೆ, ಟೊಮೊಟ, ಕಡಲೆಕಾಳು, ನಮ್ಮ ಕಾಯಿ ಇಲ್ತು ಕೊಬ್ಬರಿಕಾಯಿನ ಹಾಕ. ಇನ್ನು ಈರುಳ್ಳಿ ಕಟ್ ಮಾಡ್ಕೊಂಡು ಬೈಲರ್ ಕೋಳಿ ಸಾಂಬಾರು ಯಾರು ಮಾಡ್ತೀರಾ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಅಪರೂಪಕ್ಕೆ ಮಾಡ್ತಾ ಇರ್ತೀನಿ, ಇವ್ರಿಗೆ ಮುದ್ದೆ ಬೇಕಂತಲ್ಲ. ಅದಕ್ಕೆ ನೋಡಿ ಇಷ್ಟು ಸಾಮಾನು ತೊಗೊಂಡಿದ್ದೀನಿ. ಮನೇಲಿ ಮಾಡಿರೋ ಸಾಂಬಾರು ಪುಡಿ, ಈರುಳ್ಳಿ, ಬೆಳ್ಳುಳ್ಳಿ, ಕಡಲೆ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಟೊಮೊಟೊ ಇಷ್ಟು ತೊಗೊಂಡು ಕೊಬ್ಬರಿ ಪೀಸು ಇಷ್ಟು ಹಾಕ್ಕೊಂಡು ರುಬ್ಕೊಂಬಿಟ್ಟು ಬರ್ತೀನಿ ಇವಾಗ. ಹೋಗಿ ಬನ್ನಿ ಒಳ್ಳೆಸಲಿ. ಅದ್ದಾಲೆ ಗೊತ್ತಾ ಅದ್ದಣ್ಣ ಬಂದಾಲೆ ನನಗೆ ಕೀರೊಂದು ಡ್ಯಾಮೇಜ್ ಮಾಡೋ ಐತೆ. ಈ ಸಣ್ಣ ಮರಿಗಳನ್ನೇ ಒಂದು ಸ್ವಲ್ಪ ಪಾವು ಕೋಳಿ ಮಾಡೋಗಂಟ ಭಾಳ ಕಷ್ಟ ಮಾತ್ರ. ಆಮೇಲೆ ದೊಡ್ಡವಾದ್ಮೇಲೆ ಚಿರತೆ ಕಾಟ, ಅದಕ್ಕಿಂತ ಮುಂಚೆ ಕೀರು ಕಾಟ, ಹದ್ದಿನ ಕಾಟ. ಈ ನಾಟಿ ಕೋಳಿ ಯಾಕೆ 400 ರೂಪಾಯಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಯಾಕೆ ರೇಟ್ ಜಾಸ್ತಿ ನಾಟಿ ಕೋಳಿ ಅಂತಂದ್ರೆ ಇದಕ್ಕೆ. ಅವು ಬರೋದೇ 4 ತಿಂಗಳು 4.5 ತಿಂಗಳು ಆಗ್ತದೆ. ಸ್ವಲ್ಪ ಅರಶಿನ ಪುಡಿ, ಸಂಡೇ ಸ್ಪೆಷಲ್ ಇವತ್ತು. ಸಂಡೇ ಸ್ಪೆಷಲ್ ಇಲ್ಲಿ ಚಿಕನ್ ಅಲ್ಲ, ಕ್ಲೀನ ತೊಳ್ಕೊಂಬಂದಿದ್ದೀನಿ. ಅದು ನಿನ್ನ ಹೆಜ್ಜೆ ಅನ್ನಿಸ್ತೇನೆ. ಎಲ್ಲ ರೆಡಿ ಆಯ್ತೈತೆ. ನಾನು ಹೆಜ್ಜಾಕನ ಚಿಕನ್ ಹೆಜ್ಜಾಗ ನನ್ನ ಕರಿತಾರೆ ನೋಡಪ್ಪ. ನೀಟಾಗಿ ತೊಳೆದಿದ್ದೀನಿ. ಆಡ 3 ಸಲ ತೊಳೆದಿದ್ದೀನಿ. ಚಿಕನ್ ರೇಟ್ ಇವಾಗ ಜಾಸ್ತಿ ಆಗಿರೋಂಗೈತಲ್ಲ, ಜಾಸ್ತಿ. ತಡಿ ಉಪ್ಪು ನೋಡಿ ಹಾಕ್ಬೇಕು. ಅಪ್ಪರ ಹಾಕ್ಬಿಟ್ಟು ಆಮೇಲೆ ಹಾಕ್ತೀನಿ. ಆಮೇಲೆ ಬೇಕಾದ್ರೆ ಇದೇ ಆಮೇಲೆ ಹಾಕಂಗಿಲ್ಲ ಅನ್ಸುತ್ತೆ, ಅಷ್ಟು ಹಾಕಿದ್ದೀನಿ. ಆಮೇಲೆ ಬೇಕಾದ್ರೆ ಮಾಡಿ ನೋಡ್ಬಿಟ್ಟು. ನಾನು ಕಬಾಬ್ ತಿನ್ನಲ್ಲ ಅಂತ ಅಂದ್ರೆ ಮತ್ತೆ ಕಬಾಬಿ ಕಟ್ ಮಾಡ್ತಿದೀಯಾ? ಕಬಾಬ ತಿನ್ನಲ್ಲ. ಬೇಕಾದ್ರೆ ನೀವು ಪಕ್ಷ ಸಾರಲ್ಲಿ ಇರೋ ತಿನ್ನಲ್ಲ ಹೊಡೆದು ಜಾಸ್ತಿ. ಕಬಾಬ್ ಹೋದ್ರು ಮಾತ್ರ ಅಷ್ಟು ಇದೊಳಗೆ ತೊಳೆದಿದ್ದೀನಿ. ಕಬಾಬಿಗೆ ಕಬಾಬ್ ಮಸಾಲೆನೇ ಇಲ್ಲ ಫ್ರೆಂಡ್ಸ್. ಮನೇಲೇ ಇರೋ ಐಟಮ್ಸ್ ಹಾಕ್ಬಿಟ್ಟು ಕಬಾಬಿ ಕಲ್ಸೋಕ್ಕೆ ರೆಡಿ ಮಾಡ್ಕೊಂಡಿದೆ. ಅಲ್ಲಿ ಒಂದು ಇದೇನಿದು ಅಚ್ಕಾರದ ಪುಡಿ, ಸ್ವಲ್ಪ ಏನಪ್ಪ ಮಸಾಲೆ, ಒಂದು ಸ್ವಲ್ಪ ಚಿಕನ್ ಮಸಾಲೆ, ಒಂದು ಸ್ವಲ್ಪ ಕಾರ್ನ್ಫ್ಲೋರು ಇಷ್ಟು ಹಾಕಿದ್ದೀನಿ ಅಲ್ಲಿ. ಮತ್ತು ಗರಂ ಮಸಾಲ ಪ್ಯಾಕೆಟಲ್ಲಿ ತಗೊಂಬಂದಿದ್ದೀನಿ. ಅದು ಹಾಕಿ ಉಪ್ಪು ಹಾಕಿ ನಿಂಬೆಹಣ್ಣು ಹಾಕಿ ಮೊಟ್ಟೆ ಹಾಕಿ ನನಗೆ ನೆಗ ತಿನ್ನಲ್ಲ ಅಂತೆಲ್ಲ
ನಾನು ಎಲ್ಲರೂ ಔಟ್ ಸೈಡ್ ಇವ್ರು ಕರ್ಕೊಂಡು ಹೋಯ್ತಂದ್ರೆ ಅಲ್ಲಿ ಕೇಳೋದೇ ನನ್ನ ಕಬಾಬು. ಇವ್ರು ಎಗ್ ರೈಸ್ ತಿನ್ನಂತಾರೆ, ನನಗೆ ಎಗ್ ರೈಸ್ ಇಷ್ಟ ಆಗಲ್ಲ, ಅದಕ್ಕೆ ಕಬಾಬ್ ಕೊಡ್ಸಂತ ಅಂತೀನಿ. ಸಾಲ್ಟ್ ಹಾಕೋ. ನೋಡಿ ನಿಮ್ಮೆಣ್ಣು ನಮ್ಮ ಇದ್ರಲ್ಲೇ ಅದೇ ಯಾವುದೋ ಗೊತ್ತಾಗಿರೋದು ನಿಮ್ಮೆಣ್ಣಿಂದ ರಾಸು ಎಲ್ಲ ಇರಲಿ. ಅವು ಅಂಗಡಿ ಕೊಟ್ರಾರು ದುಡ್ಡು ಬರ್ತದೆ. ಫ್ರಿಡ್ಜಲ್ಲಿತ್ತು ಗಟ್ಟಿಗಾಗೈತೆ, ಫ್ರಿಡ್ಜಲ್ಲಿತ್ತು ಗಟ್ಟಿಗಾಗೈತೆ. ಬೇರೆ ಥರದನು ಆಯ್ತು ಚೆನ್ನಾಗೈತೆ, ಗಟ್ಟಿಗಾಗೈತೆ ಅಷ್ಟೇ. ನಿಮ್ಮೆಣ್ಣು ಹಾಕೋದ್ಮೇಲೆ ಯಾಕೆ ತುಕ್ಕಿಡಿ? ಸಾಲ್ಟ್ ಹಾಕಿದ್ರಾ? ಇನ್ನೂ ಇಲ್ಲ. ಅಲ್ಲ ಚಾಕಿ ಏನು ತುಕ್ಕಿಡಿತದೆ ಅಂತೀಯ? ನಿಮ್ಮೆಣ್ಣು ಕುಯ್ದಿರ್ತೀನಿ. ಕ್ಲೀನ್ ತೊಳ್ಕೊಬೇಕದ. ಅದು ನಿಮ್ಮೆಣ್ಣು ಇದಕ್ಕೆ ಅಂತ ಕಬ್ಬಣದ ತುಗಿ ಇದಾಗೋಯ್ತು ಗೊತ್ತಾ ಈ ರಸಕ್ಕೆ. ನಾನು ಚಾಕಿ ಹಾಕೋ ತುಕ್ಕಿಡಿತೈತೆ, ತುಕ್ಕಿಡಿತೈತೆ ಇಕ್ಬಾರ್ದು, ಅದಕ್ಕೆ ತುಕ್ಕಿಡಿತೆ. ನನಗೆ ಗೊತ್ತೇ. ಯಾವ ನಿಮ್ಮಣ್ಣ ಕೂಡ ಹಂಗೆ ಇಕ್ತೀಯ, ಇದೇನು ತುಕ್ಕಿಡ್ದಂಗೆ ಆಯ್ತದಲ್ಲ ಅಂತೀಯ. ಅತ್ತೆಲ್ಲೂ ಒಳೆತೇಳು ಮುಂದಕ್ಕೆ. ಸ್ವಲ್ಪ ಗರಂ ಮಸಾಲ ಪುಡಿ ಫ್ರೆಂಡ್ಸ್, ಮನೇಲೇ ಇರೋ ಐಟಮ್ಸಲ್ಲಿ. ಚಿಕನ್ ಕಬಾಬ್ ನಮಗೆ ಕಬಾಬ್ ಬೇಕಷ್ಟೇ. ಸಾರಿಗೆ ನಮ್ಮನೆಯವರು ನನಗಿಷ್ಟ ಅಂತ ಪಾಪ ಅವ್ರು ತಿನ್ನೋದೇ ಇಲ್ಲ ಫ್ರೆಂಡ್ಸ್, ಅವ್ರು ತಿನ್ನೋದಿಲ್ಲ ನನಗೆ ಕೊಡ್ತಾರೆ. ಸಾಲ್ಟ್ ಕಮ್ಮಿನೇ ಹಾಕಿ. ಈಗ ಕಬಾಬ್ ರೆಡಿ ಆಗೈತೆ. ನಮ್ಮದಲ್ಲಿ ಒಲೆ ಮೇಲೆ ಬರ್ತೈತೆ ತಾರಂದು ಇಬ್ಬರು ಸರ್. ಈಗ ರುಬ್ಬಿರೋ ಮಸಾಲೆನ ಹಾಕ್ತಿದ್ದೀನಿ ಫ್ರೆಂಡ್ಸ್. ನಿಮ್ಮ ಗೊಂಬೆಲ್ಲ ಕಾಣ್ತಾನೆ ಇಲ್ಲ. ಅವಳ ಹಾಲು ಕುಡಿಯೋದು ನನ್ನ ಜೊತೆ ಹಾಲು ತರಕ್ ಬಂದ್ಲು, ಆದ್ರೆ ಹಾಲು ಕುಡಿಯಕ್ ಬಂದಿಲ್ಲ. ಅದು ಎಲ್ಲಿ ಉಳ್ಕೊಂಡ್ಲ ಅಂತಾನೆ ಗೊತ್ತಿಲ್ಲ ಅವಳು. ಅಲ್ಲಿ ಕರ್ಕೊಂಡೋಗಿ ವಾಪಸ್ ಕ್ಲೀನಾಗಿ ಕರ್ಕೊಂಬ. ಆ ನಾಯಿಗೆ ಬಂದ್ಬಿಟ್ರೆ ಓದ್ಕೊಂಡು ಹೊಂಟಾಯ್ತವ ಅವನು. ಅವು ಸಿಗಾರ ಬಿಡು, ಮರ ಹತ್ತು ಬಿಡ್ತಾಳೆ ಒಳ್ಳೆ ಇದ್ರ ಥರ ಇರ್ತೈತಲ್ಲ. ಬಿಸ್ತಿರತ್ತಲ್ಲ ಇಲ್ಲಿ ಕಾದಿರ್ವಿಲ್ಲ ತೈಡಿ ಸುಟ್ಟೈತೆ. ತಪ್ಪಲೆ ಸುಡ್ತಾ ಇಲ್ವಾ? ಹಂಗೆ ಇಟ್ಕೊಂಡಿದ್ಯಾ? ಸಾಕು ಸುಡ್ತಲ್ಲ, ಬರೀ ನೀರು ಕಾದವ ಅಷ್ಟೇ. ನೋಡಾಕು ತೀರ ತೆಳ್ಳೆ ಮಾಡ್ಬೇಡ. ಕುರಿ ಗುರಿಯ ದಗ್ಗನೆ ಹತ್ರದಲ್ಲಿ ಕಟ್ಟಬೇಕು. ಇಲ್ಲೇ ಕಟ್ತೀನಿ ಬಿಡಿ ಕಡಿಕೆ. ಹತ್ರದಲ್ಲಿ ಕಟ್ಟು. ಇದು ನಮ್ಮ ಆಡು ಹುಟ್ಟು ಚಂಗ್ಲು ಬುದ್ಧಿ ಕಲ್ತೈತೆ ಫ್ರೆಂಡ್ಸ್. ಏನಂತ ಅಂದರೆ ಈ ಬರೀ ಗರ್ಕೆ ಅದ್ರ ಹೊಟ್ಟೆ ನೋಡಿ ಹೆಂಗೆ ಒಳಿಕ್ ಹೋಗೈತೆ. ನಿನ್ನೆ ಸಂದು ಮೇಯಿಸಿದ್ದೀನಿ, ಎಷ್ಟು 6:45ವರೆಗೂ ಮೇಯಿಸಿದ್ದೀನಿ. ಬರೀ ಗರ್ಕೆ ಹುಡುಕ್ತದೆ, ಈ ಕುರಿ ಹುಡುಕ್ತಂಗೆ. ನಡೆ ಕಡಿಗೆ ನಡಿ ನಡಿ, ಅಲ್ಲೋಗು ಹುಡುಗ. ನಿಮ್ಮ ಅಪ್ಪ ಅಲ್ಲಿ ಆಡು ಇದು ಮಾಡಕ್ಕೆ ಹೋಯ್ತೈತಿ. ಹೋಗು ಅಲ್ಲೇ ಒಯ್ದು ಬಾ. ಹೊತ್ತದಲ್ಲೂ ಈ ಕಾಣ್ಸಂಗೆ ಥರ ಸಾರು ಉಕ್ಕಂಗೈತೆ. ಬಾಬಾ ನಾನು ನೋಡಲಿಲ್ಲ ಅಂದ್ರೆ ಉಕ್ಕೋಗೋದು. ಮಳೆ ಬರಂಗಾಯ್ತು ಒಲೆ ಮಾತ್ರ ಸೂಪರ್ ಉರಿತೈತಿ ಈಗ. ಹಂಗಾಗಿ ಜಲ್ದಿ ಎಷ್ಟು ಇನ್ನೂ 5 ನಿಮಿಷನೂ ಆಗಿಲ್ಲ, ಅಲೆ ಪತ್ತ ಕುಳಿತಾ ಐತೆ. ಹಚ್ಚಿರೋದೇನಲ್ಲ ನಾನು. ಇವತ್ತು ವಾತಾವರಣ ಒಳ್ಳೆ ತಂಪಾಗಿದೆ ಇವತ್ತು. ಮಳೆ ಬರೋ ಥರ ಆಗ್ತೈತಲ್ವಾ? ಕುಡ್ಲಜ್ಜು ಹೊರಗಡೆ ತಂದಮೇಲೆ ಕುಡ್ಲಜ್ಜಿ ಇದು ಮಾಡಬೇಕು. ಫ್ರೆಂಡ್ಸ್, ಆಮೇಲೆ ನೀವು ಕೆಲವರು ಕಮೆಂಟ್ ಹಾಕ್ತಾ ಇರ್ತೀರ, ಏನಂತ ಅಂದರೆ ಶಿವ್ ಬ್ರದರ್ ತುಂಬ ಸಪೋರ್ಟಿವ್ ಆಗಿದ್ದಾರೆ, ಶಿವ್ ಬ್ರದರ್ ತುಂಬ ಒಳ್ಳೆಯವರಂತ ಅಂದ್ಬಿಟ್ಟು. ನಿಜ, ಯಾರಿಲ್ಲ ಅಂದರು. ಹೌದು, ಶಿವ್ ಬ್ರದರು ಒಳ್ಳೆಯವರೇ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಏನಂದರೆ ನಾವು ಲವ್ ಮಾಡಿ ಮದುವೆ ಆಗಿದ್ರು ಫಸ್ಟ್ ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ದು ತುಂಬಾ ಕಷ್ಟ ಅಲ್ಲ. ಹೊಂದಾಣಿಕೆ ಅಂತಂದ್ರೆ ಫಸ್ಟ್ ನಮ್ಗೆ ಬಹಳ ಮನಸ್ತಾಪ, ಏನೋ ಒಂಥರ ಸಣ್ಣ ಸಣ್ಣ ವಿಷಯಕ್ಕೂ ಮಾಡ್ಬೇಕಾದ್ರೂ ನಾವಿಬ್ರು ಜೊತೆಲಿ ಇರ್ಲಿಲ್ಲ ಫ್ರೆಂಡ್ಸ್. ನಾನಿದ್ದು ಹಾಸನಲ್ಲಿ ಹಾಸ್ಟೆಲಲ್ಲಿ, ಇವ್ರು ಇದ್ದಿದ್ದು ಬೆಂಗಳೂರಲ್ಲಿ. ನಾವು ಮುಖ ನೋಡ್ತಿದ್ದೆ ಎಷ್ಟು ವರ್ಷಕ್ಕೊಂದ್ಸಲಿ, 6 ತಿಂಗಳಿಗೊಂದ್ಸಲಿ. ಅದು ಇಲ್ಲಿ ಅಂದರೆ ಇಲ್ಲೇ ಈ ಊರಿಗೆ ನಾನು ಬರೀವೆ ಅಂದರೆ ನಮ್ಮ ಅಕ್ಕನ್ನ ಇಲ್ಲೇ ಅಲ್ವಾ ಮದುವೆ ಮಾಡಿರೋದು, ಹಂಗಾಗಿ ಅಲ್ಲಿಗೆ ಬರೀವೆ. ಹಂಗಾಗಿ ಮುಖ ನೋಡಿವು.
ನಾವಿಬ್ರು ಮಾತಾಡಿದ್ದು ಕಮ್ಮಿ ಅವಾಗ ಅಲ್ವಾ. ನನಗೆ ಹಾಸ್ಟೆಲಲ್ಲಿ ಅಂದರೆ ಮೊಬೈಲ್ ಅಲೋ ಇರಲಿಲ್ಲ ನನಗೆ ಹಾಸ್ಟೆಲಲ್ಲಿ. ವಾರಕ್ಕೆ 3 ಕಾಯಿನ್ ಕೊಡೋರು ಅಷ್ಟೇ. 3 ಕಾಯಿನಲ್ಲಿ ಮನೆಗೆ ಮಾಡಬೇಕಾಗಿತ್ತು. ಇವರಿಗೆ ನಾನು ಅಷ್ಟ ಮಾಡ್ತಿರ್ಲಿಲ್ಲ. ಇವ್ರಿಗೆ ಮಾಡ್ತಿದ್ದೆ ಎಷ್ಟು 2 ತಿಂಗಳಿಗೆ ಒಂದ್ಸಲಿನೋ ಏನೋ 1-2 ಕಾಯಿನ್ ಹಾಕ್ಬಿಟ್ಟು ಕಾಲಲ್ಲಿ ಮಾತಾಡ್ಬಿಟ್ಟಿವಿ ಅಷ್ಟೇ. ನಾವಿಬ್ರು ಅಡ್ಜಸ್ಟ್ ಅಂದರೆ ಒಬ್ರಿಗೊಬ್ರು ತಿಳ್ಕೊಂಡಿದ್ದು ತುಂಬಾ ಕಡಿಮೆ. ಹಾಗಾಗಿ ಮದುವೆ ಆದಮೇಲೆ ತುಂಬಾ ಕಷ್ಟ ಆಯಿತು. ಅಯ್ಯೋ ನನಗೆ ಒಂದೊಂದ್ಸಲ ಅನಿಸ್ತು, ಯಾಕಪ್ಪ ಲವ್ ಮ್ಯಾರೇಜ್ ಮಾಡಿ ಮದುವೆ ಆದಾಯ್ತು, ಲೈಫೇ ಇದಾಗೋಗ್ಬಿಟ್ಟೈತೆ. ಏನೋ ಒಂಥರ ಅಡ್ಜಸ್ಟ್ಮೆಂಟೇ ಇರಲಿಲ್ಲ ಇಬ್ಬರ. ನಾನು ಚಿಕ್ಕ ಚಿಕ್ಕ ವಿಷಯಕ್ಕೂ ಹಾಗಂತೂ ನೀನು ಹೊಸ ಸಣ್ಣ ಸಣ್ಣ ವಿಷಯಕ್ಕೂ ಬರೀ ಗಲಾಟೆನೆ. ಏನೋ ಸಣ್ಣ ಸಣ್ಣ ವಿಷಯಕ್ಕೂ ಇಷ್ಟು ನಮಗೆ ಇದಿರಲಿಲ್ಲ ಭಾಳ. ಆಮೇಲೆ ನಾನು ಹಾಸ್ಟೆಲಲ್ಲಿ ಅಂದರೆ ನಾನು 10th ಮುಗ್ದಿದ ತಕ್ಷಣನೇ ಹಾಸ್ಟೆಲಲ್ಲಿ ಹೋಗಿ ಸೇರ್ಕೊಂಡಿದ್ದು ಹುಡುಗಿ. ಹಂಗಾಗಿ ನನಗೆ ಈ ಅಡುಗೆ ಮಾಡೋದು ನಮ್ಮಮ್ಮ ಯಾವತ್ತೂ ಒಲೆ ಮುಂದೆ ಬಿಟ್ಟಿದ್ದೇ ಅಲ್ಲ. ಏಕೆಂದರೆ ನಾನು ಬರ್ತಿದ್ದಿದ್ದೆ 2 ತಿಂಗಳಿಗೆ ಒಂದ್ಸಲಿ 3 ತಿಂಗಳಿಗೆ ಒಂದ್ಸಲಿ ಊರಿಗೆ ಬರ್ತಿದ್ದಿದ್ದು. ಆವಾಗ ಮಗಳು ಬಂದಾಳೆ ಅಂತ ಅಂದ್ಬಿಟ್ಟು ಅವರೇ ಅಡುಗೆ ಮಾಡಿಕ್ಕರೆ ಹೊರತು ನನ್ನ ಯಾವತ್ತೂ ಒಲೆ ಮುಂದೆ ಬಿಟ್ಟೇ ಇರಲಿಲ್ಲ. ಹಂಗಾಗಿ ನನಗೆ ಇವು ಅಡುಗೆ ಎಲ್ಲ ನನಗೆ ಮೊಟ್ಟೆನೂ ಹೊಡೆಯಕ್ಕೆ ಗೊತ್ತಿರಲಿಲ್ಲ. ಮದುವೆ ಆದಷ್ಟರಲ್ಲಿ ಇವರು ಮೊಟ್ಟೆ ಹೊಡ್ಕೊಡೋರು, ನಾವು ಮೊಟ್ಟೆನೂ ಹೊಡೆಯಕ್ಕೆ ಗೊತ್ತಿರಲಿಲ್ಲ. ಆಮೇಲೆ ಏನು ಮಾಡಿವೆ ಅಂತ ಅಂದರೆ ಹಾಸ್ಟೆಲಿಂದ ಬರೀವೆ 1-2 ದಿನ ಇರಿವೆ, ನಮ್ಮ ಅಮ್ಮನೇ ಅಡುಗೆ ಎಲ್ಲ ಮಾಡೋಕ್ಕದು ನಾನು ಊರಿಗೆ ಹೋಗಿ. ಆಮೇಲೆ ಮದುವೆ 1 ವಾರ ಐತೆ 15 ದಿನ ಐತೆ ಅನ್ನಂಗೆ ಮಾತ್ರ ನನ್ನನ್ನು ಊರಿಗೆ ಕರ್ಕೊಂಬಂದಿದ್ದು. ನಾನು ಅಲ್ಲಿವರೆಗೂ ಹಾಸ್ಟೆಲ್ ಬಿಟ್ಟು ಬಂದೇ ಇರಲಿಲ್ಲ ನಾನು. ಮದುವೆ ಇನ್ನೊಂದು 15 ದಿನ ಇತ್ತು ಅಷ್ಟೇ, 15 ದಿನ ವಾರ ಇತ್ತು ಅಷ್ಟೇ. ಆವಾಗ ನಾನು ಹಾಸ್ಟೆಲಿಂದ ಬಂದು ಆವಾಗ ಮದುವೆ ಮಾಡಿದ್ದು ಡೈರೆಕ್ಟಾಗಿ. ಅಂದರೆ ಅಡುಗೆ ಪಡಿಗೆ ಏನು ಅಷ್ಟ ಕಲ್ತಿರಲಿಲ್ಲ. ಓಕೆ, ಕಲ್ತಿರೋದ್ರಲ್ಲೇ ಮಾಡಿವೆ. ಅದೇ ವಿಷಯಕ್ಕೆ ತುಂಬಾ ಇದಾಗೋದು, ಮನಸ್ತಾಪ, ಜಗಳಗಳು, ಅವು ಇವು ಎಲ್ಲ ಬರೋದು. ನನ್ನ ಗಂಡ ಇವಾಗ ಹಿಂಗಿದ್ದಾರೆ ಅಂದರೆ ನಾವು ಈ ಮನೆಗೆ ಬಂದಮೇಲೆ ನಮಗೆ ನಾವಿಬ್ಬರೇ ಆದ್ವಲ್ಲ. ಹಾಗಾಗಿ ನಮ್ಮಿಬ್ಬರ ಮಧ್ಯೆ ಕಷ್ಟನ ಆಗಲಿ ಸುಖನಾರ ಆಗಲಿ ಎಲ್ಲ ಒಂದೊಂದು ನಾವು ಅರ್ಥ ಮಾಡಿಕೊಂಡು ನಾವು ತಿಳ್ಕೊಂಡು. ಆಮೇಲೆ ನಮ್ಮಮ್ಮ ಇದ್ದಾಗ್ಲೂ ನಮ್ಮಮ್ಮ ತುಂಬ ಸಪೋರ್ಟಿವ್ ಆಗಿತ್ತು. ನನ್ನನ್ನು ಒಂದು ಸ್ವಲ್ಪ ಇವ್ರು ಏನಾದ್ರು ಬೈದ್ರೂ ನಮ್ಮಮ್ಮ ಸಹಿಸ್ಕೊತಾ ಇರಲಿಲ್ಲ. ಜಗಳ ಮಾಡಿಬಿಡೋದು, ಫೋನ್ ಮಾಡಿಬಿಟ್ಟೆ ಜಗಳ ಮಾಡಿಬಿಡೋದು. ಎಷ್ಟೋ ಸಲ ಈ ಮದುವೆ ಆದ ಹೊಸದಲ್ಲೇ ನಾನು ತುಂಬ ಸಲ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದೀನಿ. ನಿಜವಾಗ್ಲೂ ತುಂಬ ಸಲ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದೀನಿ. ನೇಣಾಕೊಂಬಿಟ್ಟು ಸತ್ತೋಗ್ಬಿಡೋಣಪ್ಪ, ನನಗೆ ಈ ಜೀವನನೇ ಬೇಡ ಅತ್ಲಾಗಿತ್ತು, ಯಾಕಾದರೂ ಮದುವೆ ಆದ್ನ, ಲವ್ ಮ್ಯಾರೇಜ್ ಆದ್ನ ಅಂತ ಅಂದ್ಬಿಟ್ಟು ಎಷ್ಟೋ ಸಲ ಅಂದ್ಕೊಂಡು ಫೀಲ್ ಮಾಡಿಕೊಂಡು ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟಿದೆ. ಇವಾಗ ಅಂದರೆ ತುಂಬ ಅರ್ಥ ಮಾಡ್ಕೊಂಬಿಟ್ಟಿದ್ದೀವಿ. ಇವಾಗ ಆ ಥರ ಎಲ್ಲ ಇಲ್ಲ. ನಾವಿಬ್ಬರು ಏನಂತ ಅಂದ್ಬಿಟ್ಟು ನಮ್ಮಿಬ್ಬರಿಗೆ ಏನಾದ್ರು ಕಷ್ಟ ಬರ್ತಂದರೆ ನಾವಿಬ್ಬರೇ ಅದನ್ನ ಸಾಲ್ವ್ ಮಾಡ್ಕೋಬೇಕು ಅಂತ ಅನ್ನೋದು ಇವಾಗ ತುಂಬ ಕಲ್ತ್ಬಿಟ್ಟಿದ್ದೀನಿ. ನನ್ನ ಗಂಡ ಅಲ್ಲೇ ನೋಡ್ತಾ ಎಲ್ಲರೂ ಹೇಳ್ತಾಳು ಅಂತ ಅಂದ್ಬಿಟ್ಟು ಕಣ್ಣು ಮಿಟ ನಿಜ ಫ್ರೆಂಡ್ಸ್, ನಿಜ. ಮದುವೆ ಆದ ಹೊಸಲ್ಲಿ ತುಂಬ ಸಲ ಸೂಸೈಡ್ ಅಟೆಂಪ್ಟ್ ಮಾಡಿಬಿಟ್ಟಿದೆ. ಸತ್ಯ ಹೋಗ್ಬಿಡೋಣ, ಬೇಡವೇ ಬೇಡ ಈ ಲೈಫು, ಯಾಕಾದ್ರೂ ಮದುವೆ ಆಗ್ಬಿಟ್ನೋ ಅಂತಾನೆ ಮಾಡ್ಕೊಂಡಿರ್ಲಿಲ್ಲ ಫ್ರೆಂಡ್ಸ್. ನಾವಿಬ್ರು ಜೊತೆಲಿ ಇದ್ದಿದ್ದಿಲ್ಲ. ಅಂದ್ರೆ ಡೈಲಿ ಸಿಕ್ಕೊಂಡು ಡೈಲಿ ಮಾತಾಡ್ಕೊಂಡು ಈ ತರ ಇದ್ದಿದ್ರೆ ಅರ್ಥ ಮಾಡ್ಕೊಂಬಿಡಿವೋ. ಬಟ್ ನಾವಿಬ್ರು ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ. ಯಾವಾಗ್ಲೋ ಒಂದ್ಸಲಿ ಹೆಂಗೆ ಮದುವೆ ಆದ್ರೆ ಮತ್ತೆ ಆದ್ರೆ ಪ್ರೀತಿ ಇತ್ತಲ್ಲ. ಅದೇ ನಮ್ಮ ರವಿಚಂದ್ರನ್ ಅವ್ರದ್ದು ಫಿಲ್ಮ್ ಐತಲ್ಲ, ಕುಶಲವೇ ಯಾರ ಆ ಥರ. ಅಂದ್ರೆ ಮೀಟ್ ಮಾಡ್ತಿದ್ದಿದ್ ಕಮ್ಮಿ, ಬಟ್ ವಾರಕ್ಕೆ ಒಂದ್ಸಲಿನಾರು ಮಾತಾಡಿವು. ಇದು ನಮ್ಮ ಲವ್ ಸ್ಟೋರಿ. ಮೀಟ್ ಮಾಡ್ತಿದ್ದಿದ್ ತುಂಬಾ ಕಮ್ಮಿ, ಒಟ್ನಲ್ಲಿ ವಾರಕ್ಕೆ ಒಂದ್ಸಲಿನಾರು ಕಾಲ್ ಮಾಡಿವೆ. ಈಗ ನನ್ ಬಿಟ್ಟು ಒಂದು ಗಂಟೆನೇ ಇರಲ್ಲ ಅಂತಾನೆ. ಗಂಟೆಲ್ಲ ದಿನ ಎಲ್ಲಾರು ಒಂದಿನ ಹೋಗ್ತೀನಿ ಅಂತಂದ್ರು ಅಯ್ಯೋ. ಅವಾಗ ಅರ್ಥ ಮಾಡ್ಕೊಂಡೆ ತುಂಬಾ ಕಮ್ಮಿ. ಬಟ್ ಇಷ್ಟ ಈ ಮನ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇತ್ತು. ಯಾರು ಬೇಡ, ಮದ್ವೆ ಆಗೋದ್ ಬೇಡ ಅಂತ ಅಂದ್ರೂ ಎಷ್ಟೇ ಜನ ಮದ್ವೆಗೆ ವಿರೋಧ ಮಾಡಿದ್ರು, ಬಟ್ ನಾವ್ ಆಗ್ತೀವಿ ಅಂತ ಅಂದ್ಬಿಟ್ಟು ಅಷ್ಟು ಪ್ರೀತಿ ಇತ್ತು. ಬಟ್ ಅರ್ಥ ಮಾಡ್ಕೊಂಡ್ರೆ ತುಂಬಾ ಕಮ್ಮಿ. ಅರ್ಥ ಮಾಡ್ಕೊಂಡು ಸಾಂಬಾರ್ ರೆಡಿ ಆಯ್ತು ಫ್ರೆಂಡ್ಸ್. ಇವಾಗ ಮುದ್ದೆಗೆ ಇಟ್ಟಿದ್ದೀನಿ. ಒಂದು ಮುದ್ದೆ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ರೈಸ್ ಬಂದು ಒಳಗಡೆ ಕುಕ್ಕರ್ಗೆ ಇಟ್ಟಿದ್ದೀನಿ. ನಂದು ಸ್ಟೋರಿಗಳು ತುಂಬಾ ಇದ್ದಾವೆ. ಇನ್ಮೇಲೆ ಡೈಲಿ ಒಂದು ಸ್ಟೋರಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀನಿ. ಆಮೇಲೆ ಇನ್ನೊಂದು ಏನಂತ ಅಂದರೆ, ನಾನು ಮುನ್ಸ್ಕೊಂಡು ಹೋಗಾದ್ಮೇಲೆ ನಾನು ಕಾಲು ಮಾಡ್ತಿರ್ಲಿಲ್ಲ, ಇವರು ಕಾಲ್ ಮಾಡ್ತಿರ್ಲಿಲ್ಲ. ಸುಮ್ಮನೆ ಇರೋರು. 1-2 ದಿನ ಆದಮೇಲೆ ಇವರೇ ಬಂದು ಕರ್ಕೊಂಬರೋದಿಕ್ಕೆ ಬರೋರು. ಆಮೇಲೆ ನೆಕ್ಸ್ಟ್ ಏನಂದ್ರೆ ಆದ್ರೆ ಮತ್ತೆ ನಾನು ಏನು ಮಾಡಿ ಗೊತ್ತಾ, ಮುನ್ಸ್ಕೊಂಡು ಇವಳು ಹೋಗಿರಲ್ಲ, ಆಮೇಲೆ 2 ದಿನ ಬಿಡ್ಕೊಂಡು ನಾನು ಹೋಗುನೆ. ಆಗ ಅದನ್ನ ಮತ್ತೆ
ಎಲ್ಲ ಒಂದ್ ಕಡೆ ಪ್ರೀತಿ ಹಂಗಾರು ನಾನು ಬೈತಿರಲಿಲ್ಲ. ಓಡಾಗಿ ಮದ್ವೆ ಆಗ್ತಾನೆ ಇಲ್ಲ ಫ್ರೆಂಡ್. ನಮ್ಮ ಅಮ್ಮಂಗೆ ಕೋಪ ಏನಂತ ಕೋಪ ಇರೋದು ನಾನು ಓದಾಟಕ್ಕೆ ತಕ್ಷಣ ಮಾತಾಡ್ತಿತ್ತಿಲ್ಲ. ಫಸ್ಟ್ ಹೋಗಿ ಚಿಕನ್ ಪಕ್ಕನು ಏನಾರು ತಾಂಬರೋದು ಅವ್ನು ಮಾಡ್ಕೊಡು ಅಂದ್ಬಿಟ್ಟು ಇವಳು ಕೊಯ್ ಕೊಟ್ಟಿರೋದು. ಅದಕ್ಕೆ ಹಂಗೆ ಒಂಚೆ ಆಡ್ಬಿಟ್ಟು ಅದಕ್ಕೆ ಯಾಕೆ ಕುಮಾರ ಹಂಗೆ ಜಗಳಾಡಿದಂತೆ ಇದು ಮಾಡಿದಂತೆ ಯಾಕೆ ಹಿಂಗೆ ಮಾಡ್ತೀರಿ ಇಬ್ಬರು ಹಂಗೆ ಅನ್ಕೊಂಡು ಹೋಗೋದು. ಫಸ್ಟ್ ಹೋಯ್ತಿದ್ದಾಗ ಏನಾದ್ರು ತಂದು ಕೊಟ್ಟು ಸ್ಪೆಷಲ್ ಮಾಡ್ಬಿಟ್ಟು ಅವಾಗ ನಮ್ಮಮ್ಮ ನಾವು ಇಲ್ಲಿ ಊರಿಗೆ ಬರ್ತೀನಿ ಅಂತ ಅಂದ ತಕ್ಷಣನೇ ನಾವು ಹೋಗೋ ಅಷ್ಟ್ರೊಳಗೆ ಇವಳು ಬಂದ್ರೆ ಉಳ್ಕೊಳ್ಳಲ್ಲ ಹೊಂಟೋಗ್ಬಿಡ್ತಾಳೆ ಅಂತ ಅನ್ಬಿಟ್ಟು. ಅಲ್ಲ ನೀನು ಮುಗಿಸ್ಕೊಂಡು ಹೋದಾಗ್ಲೂ ಚಿಕನ್ ಹತ್ರ ನಮ್ಮ ಮಾವ ನಾನು ಒಪ್ಸುವೆ ನೋಡ್ ಮಾವ ಹಿಂಗೆ ಆಯ್ತು ಹಿಂಗೆ ಸಣ್ಣ ಪುಟ್ಟ ವಿಷಯಕ್ಕೂ ಇದು ಮಾಡ್ಕೊಂಬಂದ್ರೆ ಅಂದ್ರೆ ಇವ್ರು ಅವ್ವ ಮಕ್ಳು ಕ್ರಾಕ್ ನನ್ನ ಮಕ್ಳು ಇದ್ದಂಗೆ ಕಣ ಕ್ರಾಕ್ ಮಾಡ್ರಿ ಇವರು ಇವ್ರಿಗೆ ಬಾಯ್ ಕೊಡಕ್ಕಾಯ್ತದ. ಆಮ್ಯಾಕ ನಮ್ಮ ಮತ್ತೆ ಎದ್ಬಿಡೋದು ಏನೋ ಹುಡುಗ ಏನು ಹೇಳ್ಕೊಡ್ತಾ ಇದೆಯಲ್ಲ ಏನಿಲ್ಲ ಸುಮ್ಕಿರು. ನಮ್ಮ ಅಮ್ಮಂಗೆ ಇವ್ರ ಕಂಡ್ರೆ ತುಂಬಾ ಪ್ರೀತಿ ಫ್ರೆಂಡ್ಸ್. ಅಂದ್ರೆ ತಮ್ಮನ್ ಮಗ ಅಲ್ವಾ, ಸ್ವಂತ ತಮ್ಮನ್ ಮಗ ಅಲ್ವಾ, ಹಾಗಾಗಿ ತುಂಬಾ ಪ್ರೀತಿ. ಬಟ್ ಏನಂತ ಅಂದ್ರೆ ನಾವಿಬ್ರು ಜಗಳ ಮಾಡ್ಕೊಳ್ಳಿವಲ್ಲ ಅದಕ್ಕೆ ನಮ್ಮಮ್ಮ ಕೋಪ ಬರೋದು. ಇವ್ನು ಚೆನ್ನಾಗಿ ನೋಡ್ಕೊತಾ ಇಲ್ಲ ಅದಕ್ಕೆ ನನ್ನ ಮಗಳು ಕೋಪ ಮಾಡ್ಕೊಂಡ್ ಬರ್ತಾಳೆ ಊರಿಗೆ ಅಂತ ಅನ್ಬಿಟ್ಟು. ಅವಾಗ ಬಂದಾಗ ನಮ್ಮಪ್ಪ ನಮ್ಮಮ್ಮ ಮೇಲೆ ಜಗಳಾಡೋದು. ಏನಂತ ಅಂದ್ರೆ ನಾನು ಅದಕ್ಕೆ ಮದುವೆ ಮಾಡ್ಬೇಡ ಅಲ್ಲಿಗೆ ಅಂತ ಅಂದೆ, ನೋಡು ಇವಾಗ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮ ಮೇಲೆ ಜಗಳ ಕತ್ಕೊಂಡ್ಬಿಡೋದು ನಮ್ಮಪ್ಪ. ಮುದ್ದೆ ಬರ್ದೇನೆ ಚಿಕನ್ದು ಕವರ್ ಎತ್ತಾರಲ್ಲ ನಮ್ಮ ಮನೆಯವರು ಅದನ್ನೇ ಕಿತ್ತ ಆಗ್ತಾ ಕೂತಾಳೆ ರಾತ್ರಿ ಹಿಂಗೆ ಅದಿನ್ನು ಮುದ್ದೆ ಮಾಡ್ತಾಗಿ ಸ್ಮೆಲ್ ಇನ್ನೂ ಹೊಡೆದಿಲ್ಲ. ಫ್ರೆಂಡ್ಸ್ ಏನಂತ ಅಂದರೆ ನಾನು ಲವ್ ಮ್ಯಾರೇಜ್ ಆಗೋ ಅಂದರೆ ಕಪಲ್ಸ್ಗೆ ಒಂದು ಏನಂತ ಅಂದರೆ ಒಂದು ಸಜೆಷನ್ ಕೊಡ್ತೀನಿ. ಏನಂತ ಅಂದರೆ ನಮ್ಮಿಬ್ರು ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇರಬೇಕು. ಯಾಕೆಂತಂದರೆ ಯಾರೂ ಒಪ್ತಲೇ ಇದ್ರೂ ಲವ್ ಮಾಡಿ ಮದುವೆ ಆಗ್ತೀವಿ. ಬಟ್ ಅರ್ಧದಲ್ಲೇ ಬಿಟ್ಟು ಹೋಗ್ಬಿಟ್ರೆ ಅದಕ್ಕೆ ಅರ್ಥನೇ ಇರಲ್ಲ ಅಲ್ವಾ. ಏನೇ ಆದ್ರೂ ಜೊತೇಲಿ ಇರ್ತೀವಿ. ಯಾಕೆಂದರೆ ನಾವು ಇಷ್ಟಪಟ್ಟು ಮದುವೆ ಆಗಿರ್ತೀವಲ್ವಾ. ಏನೇ ಕಷ್ಟ ಬಂದ್ರೂ ನಾವು ಜೊತೇಲಿ ಇರ್ತೀವಿ. ಯಾವುದೇ ಒಂದು ಕಷ್ಟ ಬಂದ್ರೂ ಯಾವುದೇ ಒಂದು ಮನಸ್ತಾಪ ಬಂದ್ರೂ ಸಾಯೋವರೆಗೂ ಜೊತೇಲಿ ಇರ್ತೀನಿ ಅನ್ನೋ ಭಾವನೆ ಬರಬೇಕು. ಆಮೇಲೆ ಒಂದ್ಸಲ ಅನ್ಸೋದಕ್ಕೂ ನಮ್ಮ ಅಪ್ಪ ಅಮ್ಮ ನೋಡಿದ ಹುಡುಗನ ಮದುವೆ ಆಗಿದ್ರೆ, ನಮ್ಮ ಅಪ್ಪ ನೋಡಿದ ಹುಡುಗನ ಮದುವೆ ನನಗೆ ಆಲ್ರೆಡಿ ಒಂದು ಹುಡುಗ ಬಂದಿತ್ತು ಆಲ್ರೆಡಿ ಫಿಕ್ಸ್. ಚಂದ್ರಾಯಪಟ್ಟಣದ ಹುಡುಗ ಫ್ರೆಂಡ್ಸ್ ಒಬ್ಬ ಕಡೆ ಬಿಟ್ಟಿದ್ದೆ ಅಲ್ಲೇ ಅದಂತೂ ನೋಡಿ. ಮದುವೆಗಿನ್ನ ಮುಂಚೆನೆ ಸ್ವಲ್ಪ ಜಗಳಗಳಾಗಿದ್ದು ಇವ್ರ ಫ್ಯಾಮಿಲಿಗೂ ನಮ್ಮ ಫ್ಯಾಮಿಲಿಗೂ. ಹಂಗಾಗಿ ನನ್ನನ್ನೇ ಕ್ಯಾನ್ಸಲ್ ಮಾಡಿ ಮನೆಯವ್ರ ತೋರಿಸಿ ನಿನ್ನ ಜೀವನದಲ್ಲಿ ಏನು ಬೇಡಪ್ಪ ಸುಮ್ಮನೆ ನೆಮ್ಮದಿ ಒಂದು ಸಿಕ್ಕಿ ಸಾಕತ್ಲಾಗೆ ಅಂತ ಅಂದ್ಬಿಟ್ಟು ಆಲ್ರೆಡಿ ಒಪ್ಕೊಂಡ್ಬಿಟ್ಟಿದೆ. ಒಪ್ಕೊಂಡು ಇವಳುವೆ ಸುಮ್ಮನೆ ಕತ್ತಿಂಗ್ ಆಡ್ತಿಲ್ಲಂತೆ ಅವರು ಸರಿ ತಿಳಿಸಿಂತ ಹೋಗಿದ್ದಾರೆ. ಅಷ್ಟರೊಳಗೆ ನಾವು ಬಿಡ್ತೀವ ಏನಾರು ಹಂಗೆ ಹಿಂಗೆ ಮಾಡಿ ನೈಸ್ ಹೊಡೆದು ನಾನು ಅಂದೆ ಮನೆಯವ್ರ ಮತ್ತೆಲ್ಲ ಏನು ಕೇಳ್ತೆ ಹಂಗೆ ಹಿಂಗೆ ಅಂತ ಏನು ನೈಸ್ ಹೊಡೆದು ಅಲ್ಲಿಗೆ ಹೊಂಟೋಗಿದ್ದೇವೆ ಸರಿ ಹಾಸ್ಟೆಲ್ಗೆ. ಬಟ್ ನಂತ ಫೋನು ಇರಲಿಲ್ಲ ಫ್ರೆಂಡ್ಸ್. ಅದು ಏನೇನೋ ಆಗೋಗ್ಬಿಟ್ಟಿತ್ತು. ಆಮೇಲೆ ನಮ್ಮ ಅತ್ತೆಗೆ ಹಂಗಾರು ಇಷ್ಟ ಇರಲಿಲ್ಲ. ಯಾಕೆಂತಂದ್ರೆ ನಮ್ಮ ಬೇರೆ ಕಡೆ ಕೊಡಕ್ಕೆ ಇಷ್ಟನೇ ಇರಲಿಲ್ಲ. ಅಯ್ಯೋ ನಾನು ಅವನಿಗೆ ಮಾಡ್ಬೇಕು ಅನ್ನೋದಾದ್ರೆ ಮನಸ್ಸಲ್ಲಿ ಈ ಥರ ಮಾಡ್ತಾರಲ್ಲ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅನ್ಸೋದು ನಮ್ಮಮ್ಮಂಗೆ. ಜನ್ಮಕ್ಕೆ ಸಾಕು ಇಷ್ಟಪಟ್ಟು ಹುಡುಗನ ಮದುವೆ ಆಗಿದ್ದೀನಿ, ಇಷ್ಟು ವರ್ಷ ಜೊತೆಲಿದ್ದೀನಿ, ಇದಕ್ಕಿನ್ನ ಇನ್ನೇನು ಬೇಕು. ನಮ್ಮ ಗೊಂಬೆ ಇದ್ದಾಳೆ. ನಮ್ಮ ಗೊಂಬೆ ಆಲ್ರೆಡಿ ಏನೋ ಬ್ಯಾಟಿಂಗ್ ಆಡೋಳೆ, ಮುಖ ಎಲ್ಲ ಇಲ್ಲಿ ಬ್ಲಡ್ ಮಾಡ್ಕೊಂಡವಳೆ, ಏನೋ ಬ್ಯಾಟಿಂಗ್ ಅದಕ್ಕೆ ಹಾಲಿಗೆ ಹಿಂಸೆ ಮಾಡ್ತಾ ಇಲ್ಲ, ತಿರ್ಗಾಡ್ತಾವಳೆ. ಸುಮ್ಮನಿರೋ ಪೀಸ್ ಒಂದು 2 ಹಣ್ಣು ಹಾಕ್ಬಿಟ್ಟು ಬರೀ ಸಾರು ಬಿಡು ಸಾಕು. ಚೂರು ಮೇಲೆ ಸಾರು, ಕೋಳಿ ಸಾರು, ಮುದ್ದೆ ಸಾಕು ಪೀಸ್ ಬೇಡ ನನಗೆ. ನನಗಿಂತ ಮೊದಲೇ ಟೇಬಲ್ ಮೇಲೆ ಕುಂತಾರ ಗೊಂಬೆ ಊಟ ಮಾಡ್ಲಿ ಬಾರವ. ಮುದ್ದೆ ತಿಂದೆ ತಾನೆ ನೀನು, ಮುದ್ದೆ ತಿಂದೆ ತಾನೆ ನೀನು, ತಿಂದೆ ತಾನೆ. ಊಟ ಮಾಡಿ ನಿಂಗೆ ಸಪ್ರೇಟಾಗಿ ಹಾಕೊಡ್ತೀನಿ. ಬೇಕವ ಅದೇ ತಡಿ ಬಾ ನೀನಲ್ಲಿ ಒಳಗೆ ಊಟ ಮಾಡಿವಂತೆ. ಆಯ್ತು ಆಯ್ತು. ಇದು ಯಾವ ಜನ್ಮದಾಗ ಮಕ್ಕಳಾಗಿರ್ಬೇಕಾನೆ ಈಗ ರೋಸ್ತಾವಲ್ಲ ಯಪ್ಪ. ಯಾವ ಜನ್ಮದಲ್ಲಿ ಮುದ್ದೆ ನೋಡಿ ಅವಳ ಫೇವ್ರೇಟ್ ನೋಡಿ. ಅಷ್ಟಪ್ಪ ಮುದ್ದೆ ಅವಳೇ ತಿನ್ಕೊಂಡ್ಲು. ದೃಷ್ಟಿ ಹಾಕ್ಬಿಡ್ತೀನಿ ನಾನೇ. ನಾನು ಸುಮ್ನಿರವ ಅಪ್ಪ ಊಟ ಮಾಡ್ಲಿ, ನಿಂಗೆ ಆಮೇಲೆ ಹಾಕೊಡ್ತೀನಿ. ಅಯ್ಯೋ ಯವ್ವ ಇಂಥ ಒಂದು 3 ಸೈಕ ಬಿಟ್ರೆ ಮುಗಿತು ನನ್ನ ಕತೆ. ಇದೇ ಮಾತು ಬಂದಿರಿ ನಿನಗೆ ಅಷ್ಟೇ. ಹೆಂಗೈತೆ ಸಾಂಬಾರು? ಸಾಂಬಾರು ಸೂಪರ್ ಆಗೈತೆ ಅಂತ. ಫ್ರೆಂಡ್ಸ್ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟರೇ ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಂಡೇ ಸ್ಪೆಷಲ್ ಎಲ್ಲ ಬನ್ನಿ ಊಟ ಮಾಡೋಣ. ಹಾಗೆ ವಿಡಿಯೋ ಇಷ್ಟರೇ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ಈ ವಿಡಿಯೋನ ಹೈಪ್ ಮಾಡಿ. ಎಲ್ಲರಿಗೂ ಬಾಯ್.